ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ಎಂ ಶ್ರೀನಿವಾಸ್ ಆರೋಗ್ಯ ವಿಚಾರಣೆ ಮತ್ತು ಸರ್ಕಾರಿ ಬಸ್ ಡಿಪೋ ಅಭಿವೃದ್ಧಿ ಕಾಮಗಾರಿ ವೀಕ್ಷಣೆ ಮಾಡಿದ ಮಾಜಿ ಸಚಿವ ಶ್ರೀರಾಮುಲು. ರಾಯಾಪುರ ಗ್ರಾಮದಲ್ಲಿ ನೆಲೆಸಿರುವ ಬುಡಕಟ್ಟು ಜನಾಂಗಕ್ಕೆ ಮುಂದಿನ ದಿನಗಳಲ್ಲಿ ಮೂಲಸೌಕರ್ಯಗಳಿಗೆ ಅನುಕೂಲ ಆಗುವ ಹಾಗೆ ನೋಡಿಕೊಳ್ಳುತ್ತೇನೆ. ಅದೇ ರೀತಿ ಅಲೆಮಾರಿ ಜನಾಂಗದಲ್ಲಿ ಹುಟ್ಟಿ ಉತ್ತಮ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಶ್ರೀನಿವಾಸ್ ರವರ ಆರೋಗ್ಯದ ವಿಚಾರದಲ್ಲಿ ನನ್ನ ಕಡೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಅನುಕೂಲ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ತಾಲೂಕಿನಲ್ಲಿ ರಾಯಾಪುರ ಗ್ರಾಮಕ್ಕೆ ಮಾಜಿ ಸಚಿವ ಅಲೆಮಾರಿ ಜನಾಂಗದ ಕುಂದುಕೊರತೆಗಳನ್ನು ವಿಚಾರಣೆ ಮಾಡಿ ಮಾತನಾಡಿದರು. ನಾನು ಸರ್ಕಾರದ ಹಂತದಲ್ಲಿ ಮಾತನಾಡಿ ಮಾಶಾಸನ ಕೊಡಿಸುವ ಕೆಲಸ ಮಾಡುತ್ತೇನೆ. ಇವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಅದೇ ರೀತಿ ರಾಯಾಪುರ ಗ್ರಾಮದ ಬಳಿ ತಮ್ಮ ಅವಧಿಯಲ್ಲಿ ಸರ್ಕಾರಿ ಬಸ್ ಡಿಪೋ ಅಭಿವೃದ್ಧಿ ಕಾಮಗಾರಿ ವೀಕ್ಷಣೆ ಮಾಡಿ ಮಾತನಾಡಿದರು. ಸಿದ್ದರಾಮಯ್ಯನವರು ದೊಡ್ಡ ಬಜೆಟ್ ಮಂಡನೆ ಮಾಡಿದ್ದಾರೆ. ಆದರೆ ಸಾಲದಲ್ಲಿ 2ನೇ ರಾಜ್ಯವಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಿ ಖಜಾನೆ ಖಾಲಿಯಾಗಿದೆ. ನಾನು ಈ ಹಿಂದೆ ಸಾರಿಗೆ ಸಚಿವ ಆಗಿದ್ದಾಗ ಕಂಡಕ್ಟರ್ ಮತ್ತು ಡ್ರೈವರ್ಗಳ 80% ಬೇಡಿಕೆಗಳನ್ನು ಈಡೇರಿಸಿದ್ದೇವೆ. ಆದರೆ ಕಾಂಗ್ರೆಸ್ ಸರ್ಕಾರವು ನಿಗಮವನ್ನು ತಮ್ಮ ಸ್ವಂತ ಮನೆಯನ್ನಾಗಿ ಮಾರ್ಪಾಡು ಮಾಡಿದ್ದಾರೆ ಎಂದು ಲೇವಡಿ ಮಾಡಿದರು. ಆದ್ದರಿಂದ ಸಾರಿಗೆ ಇಲಾಖೆಯು ಕೆಟ್ಟ ಪರಿಸ್ಥಿತಿಯಲ್ಲಿ ನಡೆಯುತ್ತಿದೆ. ಈ ಹಿಂದೆ ನಾನು ಸಚಿವನಾಗಿದ್ದಾಗ ಈ ಭಾಗದ ಶಾಲಾ ಮಕ್ಕಳಿಗೆ ಬಸ್ ಸೌಕರ್ಯ ಇಲ್ಲದ ಕಾರಣ ಇಲ್ಲಿನ ಮುಖಂಡರು ನನಗೆ ಒತ್ತಾಯ ಮಾಡಿದ್ದರಿಂದ ನನ್ನ ಅವಧಿಯಲ್ಲಿ ಸಾರಿಗೆ ಬಸ್ ನಿಲ್ದಾಣ, ಅದೇ ರೀತಿ ಸಾರಿಗೆ ಬಸ್ ಡಿಪೋ ಈ ತಾಲೂಕಿಗೆ ನೀಡಲಾಯಿತು ಎಂದರು. ನಾನು ಆರೋಗ್ಯ ಮಂತ್ರಿಯಾಗಿದ್ದಾಗ ಈ ಭಾಗಕ್ಕೆ ಅನೇಕ ಪ್ರಾಥಮಿಕ ಆರೋಗ್ಯ ಆಸ್ಪತ್ರೆಗಳನ್ನು ಮಾಡಿದ್ದೇನೆ. ನನ್ನ ಅವಧಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ನೀಡಿದ್ದೇನೆ ಎಂದರು. ನಾನು ಸಚಿವನಾಗಿ ಈ ಭಾಗಕ್ಕೆ ಉತ್ತಮ ಕೆಲಸ ಮಾಡಿದ್ದೇನೆ. ಆದರೆ ಸಿದ್ದರಾಮಯ್ಯನವರು ನೀಡಿರುವ ಬಜೆಟ್ನಲ್ಲಿ ಅನೇಕ ಇಲಾಖೆಗಳನ್ನು ಮರೆತಿದ್ದಾರೆ ಎಂದರು. ವ್ಯವಸ್ಥೆ ಮಾಡಿಕೊಡೋಣ, ಮಾಶಾಸನ ಬರೋ ಸಲ ಏನು ಮಾಡಬೇಕ ಮಾಡೋಣ. ಇವತ್ತು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ವತಿಯಿಂದ ಇವತ್ತೇನು ಹಿರಿಯರು ಹಿರಿಯ ಹಗಲು ವೇಷದ ಕಲಾವಿದರಾಗಿ ಇವತ್ತು ಬುಡಕಟ್ಟು ಜನಾಂಗದಲ್ಲಿ ಜನಿಸಿ ಇವತ್ತು ಇದಕ್ಕೆ ಪ್ರಶಸ್ತಿಯನ್ನು ಪಡ್ಕೋಬೇಕಾಗಿದೆನೋ. ಇವತ್ತು ಸರ್ಕಾರ ಭಾಳಷ್ಟು ಈ ಶ್ರೀನಿವಾಸ್ ಅವ್ರನ್ನ ಗುರುತಿಸಿ ಅವರಿಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ. ಹಂಗಾಗಿ ಇವತ್ತು ಈ ಜನಾಂಗಕ್ಕೆ ಭಾಳಷ್ಟು ಕಷ್ಟ ಅಂದ್ರೆಗಿನ ಅದು ತಡಿಲಾರ್ದಂಥ ಕಷ್ಟ ಇದೆ. ಯಾಕಂದರೆ ಅವತ್ತು ನನಗೆ ಅವಕಾಶ ಸಿಕ್ಕಂಥ ಟೈಮಲ್ಲಿ 13ರಲ್ಲಿ ಈ ಬುಡಕಟ್ಟು 18ರಲ್ಲಿ ಈ ಬುಡಕಟ್ಟು ಜನಾಂಗದವ್ರಿಗೆ ಎಲ್ಲ ಒಂದು ಕಡೆ ಅವಕಾಶ ಇಲ್ಲ. ಅವ್ರಿಗೆ ಉಳಿಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕನ್ನಂಥ ಕಾರಣದಿಂದ ಅವತ್ತು ಇಲ್ಲೇ ನಾನೇ ಸ್ವತಃ ಬಂದು ನಮ್ಮೆಲ್ಲ ಹಿರಿಯರು, ನಮ್ಮ ಶಿವರಾಮ್ ರೆಡ್ಡಿಯವರು, ನಮ್ಮ ಡಾಕ್ಟರ್ ಮಂಜುನಾಥ್ ಅವರು, ಅವತ್ತು ಅಧ್ಯಕ್ಷರಾದಂಥ ಸನ್ಮಾನ್ ಲಕ್ಷ್ಮಣವರು ಮತ್ತು ನಮ್ಮ ದೊಡ್ಡಯ್ಯನವರು, ಪಾಬೇಶ್ವರು, ಅನೇಕ ಮಂದಿ ನಮ್ಮ ನಗರಸಭೆ ಸದಸ್ಯರು ಕಿರಣ್ ಅವರು ಮತ್ತು ನಮ್ಮ ಉಪಾಧ್ಯಕ್ಷ ಕೆಂಗಯ್ಯನವರು ಮತ್ತು ಸಿದ್ದಣ್ಣವರು ಮತ್ತು ನಮ್ಮ ಪರಮೇಶ್ವರು, ಕೆಂಗಯ್ಯನವರು, ಸ್ವಾಮಿಯವರು ಎಲ್ಲರೂ ಕೂಡ ಬಂದು ಅವತ್ತು ರಾಮ್ಲಣ್ಣರು ಇವರಿಗೆ ಭಾಳ ದಿನಗಳಿಂದ ಈ ರೀತಿ ಅಲೆಮಾರಿಗಳ ಥರ ಅಲ್ಲಿ ಓಡಾಡ್ತಿರ್ತಾರೆ. ಅವ್ರಿಗೊಂದು ಅವಕಾಶವನ್ನು ಮಾಡಿಕೊಡ್ಬೇಕಂದಂಥ ಟೈಮಲ್ಲಿ ನಾನೇ ಸ್ವತಃ ಬಂದು ಅವತ್ತು ಜಮೀನು ಗುರ್ಸಿ ಅವರಿಗೆ ಮುಂಚೆನೇ ಗುರ್ಸಿದ್ರು. ಇಲ್ಲ ಅವಕಾಶ ಸಿಕ್ಕಿದ್ದಿಲ್ಲ, ಮೂಲಭೂತ ಸೌಕರ್ಯಗಳು ಬೇಕು ಅನ್ನೋಂಥ ಕಾರಣದಿಂದ ಅವತ್ತು ಬಂದು ನಾನೇ ಸ್ವತಃ ನಿಲ್ಲಿಸಿ ಅದು ಅವಕಾಶವನ್ನು ಕೂಡ ಮಾಡಿಕೊಡೋಂಥ ಕೆಲಸ ಮಾಡಿ ಗುದ್ಲಿ ಪೂಜೆ ಮಾಡೋಂಥ ಕೆಲಸ ಕೂಡ ಮಾಡಿಕೊಟ್ಟೆ. ಅವತ್ತು ಭಾಳ ಸಂತೋಷಪಟ್ಟರು. ನಂತರದ ದಿನಗಳಲ್ಲಿ ಅವರಿಗೆ ಮನೆಗಳು ಕಟ್ಟಿಕೊಡ್ಬೇಕನ್ನೋಂಥ ವಿಚಾರ ಕೂಡ ನಾವು ಹೊಂದಿದ್ವಿ. ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಮನೆಗಳು ಕಟ್ಟಿಕೊಡೋಕ್ಕಾಗಲಿಲ್ಲ. ಹಾಗೆ ಮುಂದಿನ ದಿನಗಳಲ್ಲಿ ಅವ್ರಿಗೇನು ಅನುಕೂಲ ಬೇಕಾಗುತ್ತೇನೋ ಬಹುಶಃ ಈ ಸರ್ಕಾರದಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಮುಂದಿನ ಬಾರಿ ಏನಾಗಲಿ ಒಂದು ರೀತಿ ಇವರಿಗೆ ಮನೆಗಳು ಕಟ್ಟಿಕೊಡೋಂಥ ವಿಚಾರದಲ್ಲಿ ಖಂಡಿತವಾಗಿ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಇವತ್ತು ಇದರ ಬಗ್ಗೆ ಮಾಶಾಸನ ಕೊಡೋಂಥ ವಿಚಾರದಲ್ಲಿ ಅವ್ರಿಗೆ ಆಲ್ರೆಡಿ ಪ್ಯಾರಾಲಿಸಿಸ್ ಆಗಿರೋ ಕಾರಣ ಸರ್ಕಾರದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಅವ್ರಿಗೊಂದು ಇಷ್ಟು ಪರ್ಸೆಂಟೇಜು ಅವ್ರಿಗೆ ಡಿಫಾರ್ಮಿಟಿ ಇದೆ ಅಂತೇಳಿ ಆ ರೀತಿಯ ಸರ್ಟಿಫಿಕೇಟನ್ನು ಕೊಡಿಸಿ ಅವ್ರಿಗೆ ನಾನು ಮಾಶಾಸನವನ್ನು ಕೊಡಿಸೋಂಥ ಕೆಲಸ ಕೂಡ ಮಾಡ್ತೀವಿ. ಹಂಗಾಗಿ ಭಗವಂತ ಇವರಿಗೆ ಆಯುಷು ಆರೋಗ್ಯನ ಎಲ್ಲವನ್ನು ಕೊಡಲಿ. ಯಾಕಂದರೆ ಒಬ್ಬ ಕಲಾವಿದರಾಗಿ ಇವತ್ತು ಸಾಕಷ್ಟು ಅವರು ಜೀವನ ಪರ್ಯಂತ ಅವರು ಭಾಳಷ್ಟು ಒಂದು ಒಳ್ಳೆ ಕೆಲಸಗಳು ಮಾಡ್ಕೊತ ಬಂದಾರೆ. ಹಂಗೆ ಭಗವಂತ ಅವರೆಲ್ಲವನ್ನು ಸವಲತ್ತು ಸಿಗಬೇಕಂದೇಳಿ ಒತ್ತಾಯವನ್ನು ಕೂಡ ಮಾಡ್ತೀನಿ. ಇವತ್ತು ಒಟ್ಟಾರೆಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ ಅನ್ನು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ
ಅಂದ್ರೆ 4 ಲಕ್ಷಕ್ಕೂ ಮೀರಿ ಒಂದು ದೊಡ್ಡ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಒಂದು ದೊಡ್ಡ ಬಜೆಟ್ ಅನ್ನು ಮಂಡಿಸಿದ ನಂತರ ಬಹುಶಃ ಸಾಲ ಕೂಡ ಅಷ್ಟೇ ಮಾಡಿದ್ದಾರೆ. ಯಾಕಂದ್ರೆ ಹತ್ತತ್ರ ಈಗಿನ ಸಾಲ ನಮ್ಮ ರಾಜ್ಯದ್ದು ಹತ್ತತ್ರ 7 ಲಕ್ಷ ಕೋಟಿ ಸಾಲ ಇದೆ. 7 ಲಕ್ಷ ಕೋಟಿಯಲ್ಲಿ ಹತ್ತತ್ರ 1,60,000 ಕೋಟಿ ಹತ್ತತ್ರ ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಇವತ್ತು ಬಹಳ ದೊಡ್ಡ ಸಾಲವನ್ನು ಕೂಡ ಮಾಡಿದೆ. ಬಹುಶಃ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಬೇರೆ ಬೇರೆ ರಾಜ್ಯಗಳನ್ನು ಹೋಲಿಸಿದ್ರೆ ಆ ಎಲ್ಲದಕ್ಕಿಂತ ಇವತ್ತು ಕರ್ನಾಟಕ ಸಾಲದಲ್ಲಿ 2ನೇ ಸ್ಥಾನಕ್ಕೆ ಬಂದು ತಲುಪಿದೆ. ಹಂಗಾಗಿ ಇವತ್ತು ಉದಾಹರಣೆಯಾಗಿ ನಾನು ಕೂಡ ಸಾರಿಗೆ ಇಲಾಖೆ ಮಂತ್ರಿ ಆಗಿರೋ ಕಾರಣ, ನಾನು ಈ ಇಲಾಖೆಯಲ್ಲಿ ಕೆಲಸ ಮಾಡಿರೋ ಕಾರಣ ಅಷ್ಟು ಇಷ್ಟು ಅನುಭವ ಇದೆ. ಅನುಭವ ಇದ್ದಂತ ಪ್ರಕಾರ ನಮ್ಮ ಭಾಗದಲ್ಲಿ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಇವತ್ತು ಹೆಣ್ಮಕ್ಳದು ಶಕ್ತಿ ಯೋಜನೆ ನಡೀತಾ ಇದೆನೋ, ಇವತ್ತು ಶಕ್ತಿ ಯೋಜನೆಗೆ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ಹಣಕಾಸನ್ನು ಕೂಡ ತೆಗೆದಿಡಂತ ಕೆಲಸ ಆಗಲಿಲ್ಲ. ಈ ಶಕ್ತಿ ಯೋಜನೆಗಳು ಹೆಂಗ್ ನಡೀತಾವ ಅಂದ್ರೆ ಇವತ್ತು ನಿಗಮಗಳಲ್ಲಿದ್ದಂತ ಅಧಿಕಾರಿಗಳು, ನಿಗಮದಲ್ಲಿದ್ದಂತ ಡ್ರೈವರ್ಗಳು, ಕಂಡಕ್ಟರ್ಗಳು, ಬೇಕಾದಂತ ಎಲ್ಲ ನೌಕರಸ್ಥರೇನಿದ್ದಾರೆ ಅವರೆಲ್ಲರೂ ಕೂಡ ನಿಗಮದಿಂದನೇ ನಾವು ಕಲೆಕ್ಷನ್ ಮಾಡ್ಕೋಬೇಕು. ಆ ನಿಗಮದಿಂದ ಬಂದಂತ ಲಾಭದಲ್ಲಿ ಸ್ಯಾಲರೀಸ್ ಕೊಡಬೇಕು, PF ಕೊಡಬೇಕು, ನಂತರ ಗ್ರಾಜ್ಯುಟಿ ಕೊಡಬೇಕು, ಎಲ್ಲವನ್ನು ಕೂಡ ಇದರಲ್ಲೇ ಕೊಟ್ಕೊಂಡು ಹೋಗ್ಬೇಕು. ಇದ್ರ ಮೂಲಕ ನಿಗಮಗಳನ್ನು ನಡಿಬೇಕಾಗುತ್ತೆ. ನಮ್ಮ ಊರ ಮೇಲೆ ಆದಿ ಹೋಗ್ತಾ ಇದೀವಲ್ಲ, ನಮ್ಮ ಮೊಣಕಾಲುಮರು ಒಳಗಡೆ ಬರ್ತಿದ್ದಿಲ್ಲ ಆಗಿನ ಪರಿಸ್ಥಿತಿಯಲ್ಲಿ. ಅವೆಲ್ಲ ಕೂಡ ಬಹಳಷ್ಟು ಕೆಟ್ಟ ಪರಿಸ್ಥಿತಿ ಇದ್ದಂತ ಟೈಮಲ್ಲಿ ಅವತ್ತು ನಾವೆಲ್ಲರೂ ಕೂಡ ನಮ್ಮ ನಾಯಕರೆಲ್ಲರೂ ಕೂಡ ಸೇರಿ ಒಂದೇ ಒತ್ತಾಯನ ಮಾಡಿದ, ಅಣ್ಣವ್ರೆ ಇವತ್ತು ನೀವು ಸಾರಿಗೆ ಮಂತ್ರಿ ಅವಕಾಶ ಸಿಕ್ಕಿದೆ, ಆರೋಗ್ಯ ಮಂತ್ರಿ ಇದ್ದಂತ ಟೈಮಲ್ಲಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಇಳಿಸ್ಕೊಟ್ರಿ, ನಂತರ ಅಲ್ಲಿ ಬೇಕಾದಂತ ಸವಲತ್ತುಗಳು ಮಾಡಿಕೊಟ್ರಿ, ರಾಂಪುರ್ಗೆ ಮಾಡಿಕೊಟ್ರಿ, ಮೊಣಕಾಲುಮರು ಮಾಡಿಕೊಟ್ರಿ, ಮತ್ತು ಬಿಜಿಕೆರೆಗೆ ಪ್ರಾಥಮಿಕ ಆರೋಗ್ಯ ಮಾಡಿಕೊಟ್ರಿ, ದೊಡ್ಡುಲ್ಲಾರ್ತಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಿಕೊಟ್ರಿ. ಏನೇನು ಸವಲತ್ತು ಬೇಕು ಆರೋಗ್ಯ ಇಲಾಖೆ ಇದ್ದಲ್ಲಿ ಎಲ್ಲ ಕೂಡ ಮಾಡ್ಕೊತ ಬಂದೆ. ಮತ್ತೆ ಸಾರಿಗೆ ಇಲಾಖೆ ಬಂದಂತ ಟೈಮಲ್ಲಿ ಕೂಡ ಅವತ್ತು ಒಂದು ತೀರ್ಮಾನ ಏನಂದ್ರೆ ನಮ್ಗೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗಬೇಕು. ನಮ್ಮ ನಾಯಕರೆಲ್ಲರೂ ಕೂಡ ಎಲ್ಲ ನಾಯಕರು ಸೇರಿ, ನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೂಡ ಹಿರಿಯರು ಎಲ್ಲರೂ ಕೂಡ ಸೇರಿ ಒಂದೇ ಒತ್ತಾಯ ಏನಂದ್ರೆ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕು, ಒಂದು ಡಿಪೋ ಆಗಬೇಕು. ನಾನು ಕೇಳಿದೆ, ಡಿಪೋ ಯಾಕೆ ಮಾಡ್ಬೇಕಪ್ಪ, ಡಿಪೋದಿಂದ ಏನ್ ಕೆಲಸ ಆಗುತ್ತೆ, ನಮ್ಮ ಊರಿನಲ್ಲಿ ಜಾಗ ಇಲ್ಲ, ಆ ಕಡೆ ಈ ಕಡೆ ಎಲ್ಲ ಕೂಡ ಕೋರ್ಟ್ಗಳಿದಾವ, ತಹಸೀಲ್ದಾರ್ ಆಫೀಸ್ ಇದಾವ, ಇಲ್ಲಿ ಜಾಗ ಕೊಡಕ್ಕಾಗಲ್ಲ, ಬೇಕಾದ್ರೆ ಡಿಪೋ ಬೇಕಾದ್ರೆ ನಾನು ಬಸ್ ಸ್ಟ್ಯಾಂಡ್ ಬೇಕಾದ್ರೆ ರಿಪೇರಿ ಮಾಡಿಕೊಡ್ತೀನಿ ಅಂತೇಳಿ ಅವತ್ತು ಒಂದು 4 ಕೋಟಿ ರೂಪಾಯಿ ಅದನ್ನ ಎಸ್ಟಿಮೇಷನ್ ಮಾಡಿ ಆ ಬಸ್ ಸ್ಟ್ಯಾಂಡ್ ಅನ್ನು ಕೂಡ ರಿನೋವೇಷನ್ ಮಾಡೋಂಥ ಕೆಲಸ ಮಾಡಿ, ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ ನಂತರ ಕೇಳಿದ್ರು, ಇವತ್ತು ಬಸ್ಸುಗಳು ಬರಲ್ಲ, ಬಸ್ಸುಗಳು ನಮಗೆ ಕೊರತೆ ಇದೆ, ಡಿಪೋ ಆದ್ರೆ ಮಾತ್ರ ಬಸ್ಸುಗಳು ಬರ್ತಾವ ಅಂತ ಹೇಳಿದ್ರು. ಡಿಪೋ ಆಗೋದ್ರಿಂದ ನಮ್ಗೆ ಏನ್ ಲಾಭ ಏನಂದ್ರೆ ಇಲ್ಲಿ 50 ಬಸ್ಸುಗಳು, 55 ಬಸ್ಸುಗಳು, ಇನ್ನ ಬೇಡಿಕೆ ಜಾಸ್ತಿ ಆದ್ರೆ ಜಾಸ್ತಿ ಬಸ್ಸುಗಳು ಕೂಡ ಮಾಡೋಣ. ಅವತ್ತಿನ ಸಂದರ್ಭದಲ್ಲಿ ಈ ಊರು ಹೊರಗಡೆ ಇಲ್ಲಿ ಮಾಡಬೇಕಂದ್ರೆ ಈಗ ಯಾರು ಬರ್ತಾರೆ, ಇಲ್ಲಿ ದೂರ ಆಗುತ್ತೆ, ಇಲ್ಲಿ ಬಹಳ ದೂರ ಆಯ್ತು, ಅಲ್ಲೇ ಊರ ಹತ್ರ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಹೇಳಿ ನಮ್ಮೆಲ್ಲ ಹಿರಿಯರು ಹೇಳಿದ್ರು. ಊರು ಬೆಳೀತಾ ಇದೆ, ಅಲ್ಲಿ ಅಂತ ನಮ್ಗೆ ಆ ಕಡೆ ಬಗಲ್ಗಡೆ ಎಡಗಡೆ ಅಲ್ಲಿ ಊರಲ್ಲಿ ಸಿಗಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಎಲ್ಲ ಸರ್ಕಾರಿ ಬಂಗ್ಲೆಗಳಿದಾವ, ಸರ್ಕಾರಿ ಬಂಗ್ಲೆ ಜೊತೆಲಿ ಮನೆಗಳಿದಾವ, ಮನೆಗಳ ಜೊತೆಲಿ ಬೇರೆ ಬೇರೆ ಒಂದು ಬಾಲ್ಮಿಂಟನ್, ಇಂಟರ್ನಲ್ ಸ್ಟೇಡಿಯಂ ಅವೆಲ್ಲ ಕೂಡ ಮಾಡ್ಕೊಂಡಿದ್ವಿ. ಮಕ್ಕಳಿಗೆ ಇವತ್ತು ಸ್ಟೇಡಿಯಂಗಳು ಇಲ್ಲ, ದೊಡ್ಡ ಸ್ಟೇಡಿಯಂಗಳಿಲ್ಲ, ಇಲ್ಲಿ ಆದ್ರೂ ಕೂಡ ಅಲ್ಲಿ ಮಾಡಕ್ ಕೂಡ ಅನುಕೂಲ ಇಲ್ಲ ಅಂತೇಳಿ ಇಲ್ಲಿ ಬಸ್ ಸ್ಟ್ಯಾಂಡ್ ಇದು ಡಿಪೋ ತಂದು ಹಾಕಿದ್ವಿ. ಡಿಪೋ ತಂದು ಹಾಕಿದ ಮೇಲೆ ಬಹಳ ಮಂದಿ ಟೀಕೆ ಮಾಡ್ತಿದ್ರು ಕೂಡ ಮಾಡ್ಲಿ ಬಿಡು ಅಂತೇಳಿ ಸುಮ್ಮನೆ ಆದ್ವಿ. ನಂತರ ಇವತ್ತು ಬಸ್ ಸ್ಟ್ಯಾಂಡ್ ಕೂಡ ಅವತ್ತಿನ ಸಂದರ್ಭದಲ್ಲಿ ಹತ್ತತ್ರ 4 ಕೋಟಿ 6 ಕೋಟಿ ರೂಪಾಯಿ ಕೊಟ್ಟು ಬಸ್ ಸ್ಟ್ಯಾಂಡ್ ಕೂಡ ಇನಾಗ್ರೇಷನ್ ಆಯ್ತು. ಅಧಿಕಾರಿಗಳು ಹೇಳ್ತಾ ಇದ್ರು ಇವಾಗ ಇನಾಗ್ರೇಷನ್ ಆಗ್ಲಿಲ್ಲ, ಅಧಿಕಾರಿಗಳು ಹೇಳ್ತಾ ಇದ್ರು ಇನ್ನು ಯಾಕೆ ಲೇಟ್ ಆಗ್ತಿದೆ ಅಂದ್ರೆ ಇಲ್ಲೇನೋ ಪೆಟ್ರೋಲ್ ಬಂಕ್ ಡೀಸೆಲ್ ಬಂಕ್ ಆಗ್ಬೇಕಾಗಿದೆ, ಅದೆಲ್ಲ ಕೂಡ ಹೈವೇ ಇನ್ನ ಮಂಜೂರಾತಿಯನ್ನು ಕೊಟ್ಟಿಲ್ಲ, ಕೊಟ್ಟ ನಂತರ ಮತ್ತೆ ಪುನಃ ಅದನ್ನು ಪ್ರಾರಂಭ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಹಂಗಾಗಿ ಇವತ್ತು ಒಟ್ಟಾರೆಯಾಗಿ ಈ ಭಾಗದಲ್ಲಿ ಬಹಳಷ್ಟು ನಾನು ಶಾಸಕನಿದ್ದಂತ ಟೈಮಲ್ಲಿ ನಮ್ಮೆಲ್ಲ ನಾಯಕರ ಸಪೋರ್ಟ್ ಇದ್ದ, ಅವರೆಲ್ಲರೂ ನಮ್ಮ ನಾಯಕರು ಒಂದೇ ಶೀಘ್ರದಲ್ಲೇ ಬಸ್ ಸ್ಟ್ಯಾಂಡ್, ಡಿಪೋ ಜೊತೆಲಿ ನಮಗೆ ಇನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ದೊಡ್ಡುಲ್ಲಾರ್ತಿ, ಬಿಜಿಕೆರೆ, ನಂತರ ಈ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು ಕೊರತೆ ಇದೆ, ನಂತರ ಇಂಡೋರ್ ಸ್ಟೇಡಿಯಂ ಆಗಬೇಕಾಗಿದೆ. ಆದಷ್ಟು ಇವೆಲ್ಲ ಕೂಡ ಏನೇನು ಉಳಿಸಿ ಹೋಗಿದೀವೋ ಅವೆಲ್ಲ ಕೂಡ ಪೂರ್ಣ ಆದಷ್ಟು ಶೀಘ್ರದಲ್ಲೇ ಉದ್ಘಾಟನೆ ಆಗ್ಬೇಕನ್ನಂತ ಒತ್ತಾಯ ಸರ್ಕಾರಕ್ಕೆ ನಾನು ಮಾಡ್ತೀನಿ. ಅಲ್ಲ, ನಾವು ಮುಂಚೆಯಿಂದ ಕೂಡ ಈ ಮೊಣಕಾಲುಮುರು ಆಸ್ಪತ್ರೆ ಏನಿದೆನೋ ಆ ಮೊಣಕಾಲುಮುರು ಆಸ್ಪತ್ರೆ ಯಾವಾಗ ಈಗಿನ ಮಾತಲ್ಲ ನಂದು, ಬಹುಶಃ ನಂದು 2010 ತಿಪ್ಪೇಸ್ವಾಮಣ್ಣ MLA ಆಗಿದ್ರು.
ತಿಪ್ಪೇಸ್ವಾಮಣ್ಣವ್ರು MLA ಆದಂತ ಟೈಮಲ್ಲಿ ಕೂಡ ಅವತ್ತೇ ನಾನೇ ಬಂದೆ, ಅವತ್ತೇ ನಾನು ಘೋಷಣೆ ಮಾಡಿ, ಅವತ್ತು 100 ಬೆಡ್ ಆಸ್ಪತ್ರೆ ಕೂಡ ನಾನು ಘೋಷಣೆ ಮಾಡಿ ಹೋಗಿದ್ದೀನಿ. ನಂತರ ದಿನಗಳಲ್ಲಿ ಅದನ್ನ 250 ಬೆಡ್ ಆಸ್ಪತ್ರೆ ಆಗ್ಬೇಕನ್ನಂತ ಒತ್ತಾಯವನ್ನು ಕೂಡ ನಾವು ಮಾಡಿದ್ವಿ. ಬೇರೆ ಬೇರೆ ಕಾರಣಗಳಿಂದ ನಿಂತೋಗಿರ್ಬೋದು. ಅವತ್ತು ಮಾಡಿದಂತ ಇವತ್ತು, ಯಾಕಂದ್ರೆ ಅವತ್ತು ನಾವು ಮಾಡಿದ್ದೇ ಇವತ್ತು ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ಬಿಟ್ಟು ಬೇರೆ ಯಾವ್ದು ಕೂಡ ಹೊಸ ಯೋಜನೆಗಳು ಇಲ್ಲ. ಕೋವಿಡ್ ಸಮಯದಲ್ಲಿ 14ಕ್ಕಿಂತ ಹೆಚ್ಚು ವೈದ್ಯರಿದ್ರು, 3 ಜನ ಇದ್ದಾರೆ, ವೈದ್ಯರೇ ಇಲ್ಲ ಸರ್. ಈ ಸಂದರ್ಭದಲ್ಲಿ ಶ್ರೀರಾಮುಲು ಆಪ್ತ ಸಹಾಯಕರು ಮತ್ತು ಮುಖಂಡರಾದ ಪಾಪೇಶ್ ನಾಯಕ್, ಮಂಡಲ ಅಧ್ಯಕ್ಷರಾದ ಶ್ರೀರಾಮ್ ರೆಡ್ಡಿ, ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ PM ಮಂಜುನಾಥ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್, ಮಾಜಿ ಉಪಾಧ್ಯಕ್ಷರಾದ MN ಮಂಜಣ್ಣ, ನಗರ ಘಟಕದ ಅಧ್ಯಕ್ಷರಾದ ಕಿರಣ್ ಗಾಯಕ್ವಾಡ್, ಜೀರಳ್ಳಿ ತಿಪ್ಪೇಸ್ವಾಮಿ, ಪ್ರಭು, ಸಿದ್ಧಾರ್ಥ್, ಹೇಮಂತ್ ಕುಮಾರ್, ರಾಯಪುರ ಗ್ರಾಮದ ಸದಸ್ಯರುಗಳು, ಮುಖಂಡರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.